ಗೈಸ್ ಹೆಂಗದಿಪ್ಪ ಎಲ್ಲರೂ. ನಾನಂತೂ ಸಖತ್ತದನ್ರಿ. ನೀವು ಹೆಂಗದಿರಿ ಕಮೆಂಟ್ ಮಾಡಿರಿ. ಇವತ್ತು ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಗಾಯ್ಸ್, ಇವತ್ತು ಲಾಗ್ ಸ್ಪೆಷಲ್ ಐತಿ. ಏನಂತಂದ್ರೆ ತೋರಿಸ್ತೆ ನಿಮ್ಗೆ, ನೋಡಿಂದ ನೀವು ಖುಷಿ ಪಡ್ರಿ. ಹಂಗೆ ಹೇಳಂಗಿಲ್ಲ ಏನಂತಂತ. ಸೊ ಇವತ್ತು ಇಲ್ಲಿ ಎಲ್ಲಿ ಬಂದಿರ್ರಿ ಅಂತಂದ್ರೆ ಒಂದು ಪ್ಲೇಸ್ ತೋರಿಸ್ತೇನೆ ನಿಮ್ಗೆ. ಅದನ್ನು ನೋಡಿ ನೀವು ಒಮ್ಮೆ ಗಾಬಕ್ಕಿರಿ, ಆಗಕ್ಕೆ ಹೋಗ್ಬೇಡ್ರಿ. ಆದರೆ ನಿಮ್ಗೆ ಏನು ಅನಿಸ್ತೈತೆ ಅನ್ನೋದು ಕಮೆಂಟ್ ಮಾಡಿರಿ, ಅಷ್ಟೇ ಸಾಕು. ಸೊ ಗೈಸ್, ಈಗ ಲಾಗ್ ಸ್ಟಾರ್ಟ್ ಮಾಡಿ ಬರ್ರಿ. ನಾನು ದಿನ ಏನ್ರಿಪ್ಪ ಅಂತಂದ್ರೆ ಜಿಮ್ಮಿಗೆ ಹೋಗ್ತೀನಿ. ಸಂಜೆಗಂದ್ರೆ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆ 2 ತಾಸು ಜಿಮ್ ಮಾಡ್ತೀನಿ. ಸೊ ಈಗ ಭಾಳ ದಿನ ಆಗಿಲ್ಲ, ಈಗ ಒಂದು ಮಂತದು ಆತು ಮಾಡಕತ್ತೆ. ಸ್ವಲ್ಪ ಶೇಪ್ ಒಳಗೆ ಬರೋದು ಬಾಡಿ, ಇನ್ನೂ ಟೈಮ್ ಬೇಕಾಗೈತೆ ರೀ ಬಾಡಿ ಬರೋಕ್ಕೆ. ಸೊ ತೋರಿಸ್ತೀನಿ ನಿಮ್ಗೆ ಏನೇನು ಇಲ್ಲಿ ವರ್ಕೌಟ್ ಮಾಡೋಕ್ಕೆ ಏನೇನು ಐಟಮ್ಸ್ ಅದಾವೆ, ಯಾವ ರೀತಿ ಎಲ್ಲಿ ಏನೇನು ಮಾಡ್ತಾರೆ ಎಲ್ಲ ತೋರಿಸ್ಕೊಡ್ತೀನಿ ನಿಮ್ಗೆ. ಸೊ ಈಗ ನಮ್ಮ ಜಿಮ್ ಎಕ್ಸ್ಪ್ಲೋರ್ ಮಾಡ್ತೀನಿ, ಬರ್ರಿ. ಸೊ ಗೈಸ್, ಇಲ್ಲಿ ನೋಡ್ರಿ, ಇದು ಏನು ಕಾಣತೈತಿ ನಿಮ್ಗೆ, ಇದು ಚೆಸ್ಟ್ ರೀ. ಇದು ಹೆಂಗಂತಂದ್ರೆ ಇಲ್ಲಿ ನಿಮ್ಗೆ ಬೆಡ್ ಕಾಣತಿರ್ಬೋದು. ಇದು ಇಲ್ಲಿ ಮಕ್ಕೋಬೇಕಾಕೈತಿ ರೀ. ಇಲ್ಲಿ ಮಕ್ಕೊಂಡೆ ಅಂದ್ರೆ ಈ ಕಡೆ ಕಾಲು ಮಾಡೋದು, ಈ ಕಡೆ ಕಾಲು ಮಾಡಿ ಈ ಕಡೆ ತಲೆ ಇಡ್ಬೇಕಾಕೈತಿ ರೀ. ಇಲ್ಲಿ ತಲೆ ಇಟ್ಟು ಇಲ್ಲೊಂದು ಕೈ ಇಲ್ಲೊಂದು ಕೈ ಹಿಡಿದು ಇದನ್ನು ಚೆಸ್ಟಿಗೆ ಎಬ್ಬಿಸ್ಬೇಕಾಕೈತಿ ರೀ. ಸೊ ಇಲ್ಲಿ ಇಂಥ ಬಾರ್ ಎಷ್ಟದ ನೋಡ್ರಿ, ಇಲ್ಲಿ 1 2 3 4 5 6 7, ಇಲ್ಲಿ ಒಂದು ಕಾಲಾಗ ಒಂದು ಐತ್ರಿ 8, ಅದೊಂದು 9. ಸೊ ಇಲ್ಲೊಂದು 10, ಹಿಂಗೆ ಭಾಳ ಅದಾವ್ರಿ ಬಾರ್. ಅದನ್ನು ಚೆಸ್ಟಿಗೆ ಹೊಡಿಬೇಕಾಕೈತಿ ರೀ. ಇದು ಈಗೇನು ತೋರಿಸಿದ್ದಲ್ಲ, ಇದು ಚೆಸ್ಟ್. ನೀವು ಎಷ್ಟು ಕೆ ಜಿ ಬೇಕಾದಷ್ಟು ಹಾಕ್ಕೊಂಡು ಹೊಡಿಬೋದು. 10 ಕೆ ಜಿ 20 ಕೆ ಜಿ ಎಲ್ಲ ಇರ್ತಾವೆ. ಸೊ ಹೊಳ್ಳೆ ಏನು ರೀ ಅಂತಂದ್ರೆ ಚೆಸ್ಟಿಗೆ ಇನ್ನೊಂದು ಹೊಡ್ಯಾಕೆ ಇಲ್ಲಿ ಐತೆ ನೋಡ್ರಿ, ಇಲ್ಲಿ ನಿಮ್ಗೆ ಕಾಣತಿರ್ಬೋದು. ಇಲ್ಲೇ ಕುಂಡ್ರುದ್ರಿ, ಇಲ್ಲಿ ತೆಳಗೆ ಕುಂಡ್ರುದು, ಇಲ್ಲೇ ತಲೆ ಹಚ್ಬೇಕು ರೀ. ತಲೆ ಹಚ್ಚಿ ಇಲ್ಲೊಂದು ಕೈ ಹೊಳ್ಳೆ ಇಲ್ಲೊಂದು ಕೈ ಹಿಡ್ಕೊಂಡು ಇದನ್ನು ಮುಂದೆ ಹಿಂಗೆ ಏನು ಅಂದ್ರೆ ಪ್ರೆಸ್ ಮಾಡೋಕ್ಕಾಕೈತಿ. ಒಳ್ಳೆ ನಿಮ್ಗೆ ಎಷ್ಟು ಕೆ ಜಿ ಬೇಕು ಅಷ್ಟು ಕೆ ಜಿ ಇಲ್ಲಿ ಹಾಕೋಬೇಕ್ರಿ. ಇಲ್ಲಿ ಈಗ ಎಷ್ಟು ಕೆ ಜಿಗೆ ಐತಿ ರೀ? ಇದು 18 ಕೆ ಜಿಗೆ ಐತಿ. ಸೊ ಇದನ್ನು ನಿಮಗೆ ಬೇಕಂದ್ರೆ ಇಲ್ಲಿ ತೆಗೆದ ಇಲ್ಲಿ ಈಗ 18ಕ್ಕೆ ಐತಿ ರೀ. ಇದು ಈಗ 24ಕ್ಕೆ ಹಾಕ್ಬೋದು. ಹಿಂಗೆ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಹಾಕ್ಕೋಬೋದು. ಒಳ್ಳೆ ಇಲ್ಲಿ ಕಾಣತೈತಿ ರೀ. ಇದು ಲೆಗ್ಗಿಂದ ರೀ, ಲೆಗ್ ಹೊಡಿದು ಲೆಗ್ ಇಲ್ಲಿ ಕುಂದ್ರೋಕೈತಿ. ಇಲ್ಲಿ ಕಡೆ ಕಾಲು ಮಾಡಿ ಕುಂದಿರ್ಬೇಕು ರೀ ಲೆಗ್. ಇದ್ರದ್ದು ಇದೆಲ್ಲ ಐತೆ ಅಂತಂದ್ರೆ ಇಲ್ಲೇನು ಗ್ಯಾಪ್ ಇಟ್ಟಾರ ನೋಡ್ರಿ, ಇದಕ್ಕೆ ಇಲ್ಲಿ ಲೆಗ್ಗಿಂದ ಒಂದು ಐಟಮ್ ಬರ್ತೈತಿ. ಇಲ್ಲಿ ತೋರಿಸ್ತೀನಿ ತಡ್ರಿ. ಇಲ್ಲಿ ನೋಡ್ರಿ, ಇದು ಲೆಗ್ಗಿಂದ ಲೆಗ್ ಹಾಕಿ ಹೊಡಿಬೇಕು. ಸೊ ಇಲ್ಲೊಂದು ಏನು ಕಾಣತ್ತೆ ನೋಡ್ರಿ ನಿಮಗೆ, ಇದು 6 ಪ್ಯಾಕ್ ಅಂದರೆ ಹೊಟ್ಟೆ ಒಳಗೆ ಆ್ಯಪ್ಸ್ ಬರ್ತಾವೆ ನೋಡ್ರಿ, ಅದರ ಇದನ್ನು ಇಲ್ಲಿ ಕೊಂಕೆದ ನೋಡ್ರಿ, ಇಲ್ಲಿ ಕಾಣತಿರ್ಬೋದು ನಿಮ್ಗೆ. ಇವು 2 ಕಡೆ ಅದಾವೆ, ಇವ್ನ ಎಬಿಸಿ ಇಲ್ಲಿ ಹಾಕ್ಬೇಕ್ರಿ. ಇಲ್ಲೊಂದು ಹಾಕಿಂದ ಹಿಂಗೆ ಸ್ಲೋಪ್ ಹಾಕೈತಿ. ಅದು ಸ್ಲೋಪ್ ಹಾಕಿದ್ರೆ ಇಲ್ಲಿ ಏನು ಹಾಕ್ಯಾರ ನೋಡ್ರಿ, ಇಲ್ಲಿ ಇಂಥದ್ದು ಈಚೆ ಕಡೆ ಒಂದು ಹಾಕಿ ಇಲ್ಲಿ ಕಾಲು ಹಾಕ್ಬೇಕ್ರಿ. ಹಿಂಗೆ ಕಾಲು ಹಾಕಿ ಇಲ್ಲಿ ತಲೆ ಇಡ್ಬೇಕು. ಕಡೆ ಮುಂದೆ ತಲೆ ಇಟ್ಟು 6 ಪ್ಯಾಕ್ ಅದು ಹೊಡಿಬೇಕ್ರಿ. ಸೊ ಅದಾದ ನಂತರ ಇಲ್ಲೇ ಬ್ಯಾಕ್, ಇದು ಬ್ಯಾಕಿಂದ ನೋಡ್ರಿ, ನಿಮ್ಗೆ ಎಷ್ಟು ಬೇಕಷ್ಟು ಹೊಡಿಬೋದು. ಇದು ಸ್ವಲ್ಪ ವೇಟ್ ಹೆಚ್ಚಿಗೆ ಮಾಡಿ ವೈರ್ ಕಟ್ ಆಗೈತೆ ರೀ. ಇದು ಅಂದ್ರೆ ಭಾಳ ಮಂದಿ ಬರ್ತಾರೆ ಇಲ್ಲೇ, ಅದಕ್ಕೆ ಇಲ್ಲಿಂದ ಬರ್ತೈತೆ ರೀ ಅದು ವೈರ್ ಮೇಲಿಂದ. ಇಲ್ಲಿ ಕುಂತ ಬ್ಯಾಕ್ ಹೊಡಿಬೋದು. ಇದು ಹಿಂಗೆ ಬಂದ್ರೆ ಇಲ್ಲಿ 6 ಪ್ಯಾಕ್ ಅಂದು ಇಲ್ಲೊಂದು ಐತೆ ರೀ. ಇಲ್ಲಿ ಐತೆ ನೋಡ್ರಿ. ಹೆಂಗಂದ್ರೆ ಇಲ್ಲೊಂದು ಕೈ ಇಡ್ಬೇಕು ರೀ, ಇಲ್ಲೊಂದು ಕೈ ಇಡ್ಬೇಕು, ಇಲ್ಲಿ ದುಬ್ಬ ಹಚ್ಬೇಕು. ಇಲ್ಲಿ ತೋರಿಸ್ತಾ ನೋಡ್ರಿ, ಹಿಂಗದ ಇಲ್ಲಿ ಕೈ ಹಿಡಿಬೇಕು. ಹಿಂಗೊಂದು ಈಚೆ ಕಡೆ ಒಂದು ಹಿಡಿದ ಇಲ್ಲಿ ಹಿಂಗೆ ದುಬ್ಬ ಇದೇನು ತಿರ್ಲಿಕ್ಕೆ ಇದಕ್ಕೆ ದುಬ್ಬ ಹಚ್ಚಿ ಕಾಲು ಮ್ಯಾಲೆ ಮಾಡೋಕೈತೆ ರೀ. ಸೊ ಗೈಸ್, ಇಲ್ಲಿ ಹಂಗೆ ನೋಡ್ರಿ ಡೆಂಬಲ್ಸ್ನೂ ಅದಾವೆ. ಏನು ಇದು ಎದಕ್ಕಂದ್ರೆ ಬೈಸೆಪ್ ಟ್ರೈಸೆಪ್ ಮಾಡೋಕೆ ಬೇಕಾಕೈತೆ ರೀ. ಇದಂದ್ರೆ ಇದು ಎಷ್ಟು ಕೆ ಜಿ ರೀ? ಇದು 2 ರಿಂದ 5 ಕೆ ಜಿ ಮಟ ಇರ್ತಾವೆ. ಇದು 5 ಕೆ ಜಿ. ಹೊಳ್ಳೆ ಇದು 7.5 ಕೆ ಜಿ ಐತೆ ನೋಡಿ.
ಇದು 7 kg ಹೊಳ್ಳಿ ಇದು 10 kg ನಂಬಲ್ರಿ. ಶೋಲ್ಡರ್ ಬೈಸೆಪ್ ಟ್ರೈಸೆಪ್ ಹೊಡ್ಯಾಕ್ರಿ ಇವು. ಇಲ್ಲಿನೂ ಅದಾವೆ, ಇವು 10 kg ಇರ್ಬೋದು. ಇದು 7 kg ರೀ. ಸೊ ಏನ್ರಿ ಅಂತಂದ್ರೆ ಇವೆಲ್ಲ ಪ್ಲೇಟ್ ಇವು ಚೆಸ್ಟಿಗೆ ಹಾಕೊಂಡು ಹೊಡ್ಯಾಕೆ ಎಕ್ಸ್ಟ್ರಾ ಅದಾವೆ ರೀ. ಇಲ್ಲಿ 3 kg ಅದಾವೆ, 5 kg 7 kg 10 kg ಎಲ್ಲ ಅದಾವೆ ರೀ. ಇಲ್ಲಿ 2 kg ಅದಾವೆ ನೋಡ್ರಿ. ಸೊ ಎಲ್ಲ ಏನ್ರಿ ಅಂದ್ರೆ ಇಲ್ಲಿ ಮಸ್ತ್ ಐತಿ ವರ್ಕೌಟ್ ಅದು ಮಾಡಕ್ಕೆ. ನಿಮ್ಗೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಒಟ್ಟು ಜಿಮ್ ಮಾಡ್ಕೊತೀರಿ ಅಂದ್ರೆ ಮನುಷ್ಯ ಫ್ರೆಶ್ ಇರ್ತಾನೆ. ಇಲ್ಲಿ ಹೈಟ್ ಜೋತ್ ಬಿಡ್ದೈತೆ ನೋಡ್ರಿ. ಇಲ್ಲಿ ಇದಕ್ಕೆ ಜೋತ್ನೂ ಬೀಳ್ಬೋದು, ಒಳ್ಳೆ ನೀವು ಬ್ಯಾಕ್ ಹೊಡಿಬೋದು, ಪುಲ್ಲಪ್ಸ್ ಎಲ್ಲ ಹೊಡಿಬೋದು ರೀ. ಇದರಲ್ಲಿ ಎಲ್ಲ ಐಟಮ್ಸ್ ಅದ ರೀ. ಸೊ ಏನು ಅಂತಂದ್ರೆ ನೀವು ಕೂಡ ಜಿಮ್ ಮಾಡ್ಕೊತೀರಿ. ಇದು ಇವತ್ತಿನ ವ್ಲಾಗ್ ಜಿಮ್ ಎಕ್ಸ್ಪ್ಲೋರ್ ಮಾಡೀನಿ. ಸೊ ಗೈಸ್ ಇಲ್ಲಿ ಇನ್ನೊಂದು ಏನು ರೀ ಅಂತಂದ್ರೆ ನೀವು ಫಿಟ್ನೆಸ್ ಆಗಿರ್ಬೇಕು, ಒಳ್ಳೆ ಜೀವನದಾಗ ಮುಂದೆ ಬರ್ಬೇಕು. ಯಾಕಂದ್ರೆ ಇಲ್ಲಿ ಈಗ ಜೀವನದಾಗ ಒಟ್ಟು ನಡೀತಾ ಇರೋದು ಏನಂತಂದ್ರೆ ಮನಿ ನೋಡತ್ತಾರೆ. ಈಗ ನೀವು ಹೆಂಗಡೆ ರೊಕ್ಕ ಐತಿಲ್ಲೋ ಅಂತ ಹಿಂಗೆ ನೋಡತ್ತಾರೆ. ಸೊ ನಿಮ್ಗೆ ಒಂದು ಮಾತು ಹೇಳ್ತೇನೆ, ಜೀವನದಾಗ ಒಟ್ಟು ಅವ್ರ ಬಗ್ಗೆ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಒಟ್ಟು ಬಾಡಿ ಬೆಳೆಸ್ರಿ, ರೊಕ್ಕ ಮಾಡಿರಿ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊರಿ. ಅದನ್ನು ನೀವು ಜೀವನದಾಗ ಏನಂತಂದ್ರೆ ಒಂದು ಸಾಧನೆ ಮಾಡ್ದಂಗೆ. ಸೊ ಒಂದು ಬಾಡಿ ಬೆಳೆಸಿರಪ್ಪ ಅಂತಂದ್ರೆ ನಿಮ್ಮ ಕಡೆ ರೊಕ್ಕ ಇರಲಿಕ್ಕೂ ಮನುಷ್ಯ ಒಂದು ಏನಪ್ಪ ಅಂದ್ರೆ ಬೆಲೆ ಕೊಡ್ತಾರೆ. ಒಳ್ಳೆ 2ನೇ ಪಾಯಿಂಟ್, ನೀವು ಕಂಪಲ್ಸರಿ ಏನಂತಂದ್ರೆ ರೊಕ್ಕ ಮಾಡಿ ಅಂದ್ರೆ ಮತ್ತಟ್ಟ ನಿಮ್ಗೆ ಡಬಲ್ ಏನಪ್ಪ ಅಂದ್ರೆ ಬೆಲೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾರ್ಯಾರು ನಿಮ್ಗೆ ರೊಕ್ಕದ ಬಗ್ಗೆ ಮಾತಾಡ್ಯಾರ ನೋಡಿ ಅವರು ನಿಮ್ಮ ಕಡೆ ತಿರುಗಿ ನೋಡ್ಕೊತ ಇರ್ಬೇಕು. ಫೇಕ್ ಇನ್ಸ್ಟಾಗ್ರಾಮ್ ID ಮಾಡಿ ಆದರೂ ನಿಮ್ಮ ಸ್ಟೋರಿ ನೋಡ್ಕೊತ ಇರ್ಬೇಕು, ಹಂಗೆ ಬೆಳೀರಿ. ಸೊ ಅದಕ್ಕೆ ಏನು ಹೇಳಾಕತ್ತೇನಪ್ಪ ಅಂತಂದ್ರೆ ನಿಮಗೆ ದಯವಿಟ್ಟು ಎಲ್ಲರೂ ಜಿಮ್ಗೆ ಹೋಗ್ರಿ, ಎಲ್ಲರೂ ಬಾಡಿ ಫಿಟ್ ಇಟ್ಕೋರಿ, ಒಳ್ಳೆ ರೊಕ್ಕ ಮಾಡಿರಿ ಜೀವನದಾಗ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊರಿ. ಸೊ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವ್ಲಾಗ್ ನೋಡೋಕೆ ಇಷ್ಟ. ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹಂಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ. ಬಾಯ್.